ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಈ ದಿನ ಸಂದೇಶ ಕೇಳುವ ಹಾಗೆ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದ 3ನೇ ಲೈನ್. ನಿಮಗೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. ಈ ಮಾತನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ನಿಮಗೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. ಈಗ ಸಂಪೂರ್ಣವಾಗಿ ಆ ವಚನ ಓದೋಣ ಬನ್ನಿ. ಏನ್ ಹೇಳುತ್ತೆ ಆ ವಚನ? ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ. ಅಂದರೆ ಅರ್ಥವೇನು? ನಿಮ್ಮ ಹೃದಯದೊಳಗೆ ನನ್ನ ವಾಕ್ಯ ಇರುವುದಾದರೆ ನೀವು ಏನೇ ಬೇಡಿಕೊಂಡರೂ, ಈಗ ನಿಮ್ಮ ಹೃದಯ ಯಾವುದರಿಂದ ತುಂಬಿಕೊಂಡಿದೆ? ನನ್ನ ವಾಕ್ಯದಿಂದ ತುಂಬಿಕೊಂಡಿರುವುದರಿಂದ ನೀವೇನ್ ಬೇಡಿಕೊಳ್ತೀರಿ? ಏನೇ ಬೇಡಿಕೊಂಡ್ರೂ ಸಹ ಆ ವಾಕ್ಯಾನುಸಾರವಾಗಿಯೇ ಬೇಡಿಕೊಳ್ತೀರಿ. ವಾಕ್ಯಾನುಸಾರವಾಗಿ ಅಂದ್ರೆ ಅರ್ಥವೇನು? ದೇವರ ವಾಕ್ಯವೇ ದೇವರ ಚಿತ್ತ ಆಗಿದೆ. ದೇವರ ವಾಕ್ಯವೇ ದೇವರ ಚಿತ್ತವಾಗಿರುವಾಗ ನೀವು ವಾಕ್ಯಾನುಸಾರವಾಗಿ ಬೇಡಿಕೊಳ್ತಿರುವುದಾದರೆ ದೇವರ ಚಿತ್ತಾನುಸಾರವಾಗಿ ಬೇಡಿಕೊಳ್ತಿದ್ದೀರಿ. ದೇವರ ಚಿತ್ತಾನುಸಾರವಾಗಿ ನೀವು ಏನೇ ಬೇಡಿದ್ರೂ ಸಹ ದೇವರು ನಿಮಗೆ ಹೇಗೆ ಕೊಡ್ತಾರಂತೆ? ಆ ವಚನ ಕೂಡ ಓದೋಣ ಬನ್ನಿ. ಇದೇ 15ನೇ ಅಧ್ಯಾಯ 8ನೇ ವಚನ. ನೀವು ಬಹಳ ಫಲಿಸುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗೋದು. ಎಷ್ಟು ಚೆನ್ನಾಗಿದೆ ನೋಡಿ ಆ ಮಾತು. ದೇವರು ನಿಮಗೆ ಎಂತಹ ಉತ್ತರ ಕೊಡಲು ಬಯಸ್ತಿದ್ದಾರೆ? ನೀವು ಬೇಡುವುದಕ್ಕಿಂತಲೂ, ನೀವು ಊಹಿಸುವುದಕ್ಕಿಂತಲೂ ಶ್ರೇಷ್ಠವಾದದನ್ನು ದೇವರು ಕೊಡಲು ಇಚ್ಛಿಸ್ತಿದ್ದಾರೆ. ಹಾಗೆ ಕೊಡುವುದರಲ್ಲಿ ತಂದೆಗೆ ಏನುಂಟಾಗ್ತದಂತೆ? ಸಂತೋಷ ಉಂಟಾಗ್ತದೆ, ಆತನಿಗೆ ಮಹಿಮೆ ಉಂಟಾಗ್ತದಂತೆ. ಅಂದರೆ ದೇವರಿಗೆ ಬೇಡಿಕೊಳ್ಳಬೇಕಾದಾಗ ಶ್ರೇಷ್ಠವಾದದ್ದನ್ನೇ ಬೇಡಿಕೊಳ್ಳಿರಿ, ನಂಬಿಕೆಯಿಂದ ಬೇಡಿಕೊಳ್ಳಿರಿ. ನಾನು ಕಲ್ವರಿ ಟೆಂಪಲ್ ಸ್ಥಳಕ್ಕೋಸ್ಕರ ದೇವರಿಗೆ ಬೇಡಿಕೊಳ್ಳುವಾಗ, ಆಗ ನಾವು ಮೆಟ್ರೋ ಗಾರ್ಡನ್ನಲ್ಲಿ ಮಳೆಯಲ್ಲಿ ಒದ್ದೆಯಾಗುತ್ತಾ, ಬಿಸಿಲಲ್ಲಿ ಒಣಗುತ್ತಾ, ಚಳಿಯಲ್ಲಿ ನಡುಗುತ್ತಾ, ಸ್ಥಳವಿಲ್ಲದೆ ಹೊರಗಡೆ ಕೂತುಕೊಳ್ಳಬೇಕಾದ ಪರಿಸ್ಥಿತಿಯಿಂದ ಒದ್ದಾಡ್ತಿರುವಾಗ ಪ್ರಾರ್ಥನೆ ಮಾಡದೆ ನಾವೆಲ್ಲರೂ ಪ್ರಾರ್ಥಿಸಿದೆವು. ಮೊದಲು ನಾನು ಮಾಡಿದ ಪ್ರಾರ್ಥನೆ ಏನು ಗೊತ್ತಾ? ದೇವರೇ, ಕನಿಷ್ಠ 8 ಎಕರೆ ಸ್ಥಳವನ್ನಾದರೂ ನಮಗೆ ಬೇಕು ದೇವರೇ. ಎಷ್ಟು ಎಕರೆ ಸ್ಥಳ? 8 ಎಕರೆ ಸ್ಥಳವಾದರೂ ಬೇಕು ದೇವರೇ. ಆ 8 ಎಕರೆ ಸ್ಥಳಕ್ಕೋಸ್ಕರ ನಾನು ಹುಡುಕಲಾರ್ದ ಒಂದು ಸ್ಥಳವಿಲ್ಲ. ಪೂರ್ತಿಯಾಗಿ ತಿರುಗಾಡ್ದೆ. ಹೈದರಾಬಾದ್, ಸಿಕಿಂದ್ರಾಬಾದ್ ಸುತ್ತಮುತ್ತಲಲ್ಲೆಲ್ಲ. ಬಹುಶಃ ನನಗೆ ಗೊತ್ತಿಲ್ಲದ ಸ್ಥಳ ಒಂದೂ ಇಲ್ಲವೇನೋ. ಪೂರ್ತಿಯಾಗಿ ಹಾಗೆ ತಿರುಗಾಡಿ ಹುಡುಕಾಡಿದಾಗ ಎಲ್ಲರೂ ಈ ರಿಯಲ್ ಎಸ್ಟೇಟ್ ಅವರು ಹೇಳಿದ್ದೇನೆಂದ್ರೆ, ಆ ವ್ಯಾಪಾರ ಮಾಡುವಂಥವರು ನನಗೆ ಹೇಳಿದ್ದೇನೆಂದರೆ, ಸಿಟಿಯೊಳಗೆ 8 ಎಕರ್ಸ್ ಅಂದ್ರೆ ದೊರಕೋದಿಲ್ಲ ಸಾರ್. ನೀವು ಸ್ವಲ್ಪ ಒಂದು 10 ಕಿಲೋಮೀಟರ್ ಹೊರಗಡೆ ಹೋದ್ರೆ, ಒಂದು 10 ಕಿಲೋಮೀಟರ್ ಆಗಲಿ 5 ಕಿಲೋಮೀಟರ್ ಆಗಲಿ ಹೊರಗಡೆ ಹೋಗುವುದಾದರೆ ಅಲ್ಲಿ ಸಿಗ್ತವೆ ಎಂಬುದಾಗಿ ಅವರು ನನಗೆ ಎಲ್ಲೆಲ್ಲೋ ಕರೆದೊಯ್ದು ತೋರಿಸ್ತಿದ್ರು. ಉತ್ತರದ ಕಡೆಗೆ ಕರೆದೊಯ್ದು ತೋರಿಸಿದ್ರು, ದಕ್ಷಿಣದ ಕಡೆಗೆ ಕರ್ಕೊಂಡು ಹೋಗಿ ತೋರಿಸಿದ್ರು, ಇಲ್ಲವೇ ಪೂರ್ವ ದಿಕ್ಕಿನ ಕಡೆಗೆ ತೋರಿಸಿದ್ರು, ಇಲ್ಲವೇ ಪಶ್ಚಿಮದ ದಿಕ್ಕಿನ ಕಡೆಗೆ ಕರೆದೊಯ್ದು ತೋರಿಸಿದ್ರು. ಹೀಗೆ ಯಾವುದ್ಯಾವುದೋ ಸ್ಥಳದಲ್ಲಿ ಎಲ್ಲೆಲ್ಲೋ ಕರೆದೊಯ್ದು ತೋರಿಸ್ತಾ ಇದ್ರೆ, ದೇವರೇ, ಕುಕ್ಕಟ್ಪಲ್ಲಿಯಲ್ಲಿ ಎಷ್ಟೋ ಚೆನ್ನಾಗಿ ರೆಂಟೆಡ್ ಬಿಲ್ಡಿಂಗಲ್ಲಿ ಹೈವೇ ಪಕ್ಕದಲ್ಲಿಯೇ ಬಸ್ಗಳಿಂದ ಇಳಿದು, ಆಟೋಗಳಿಂದ ಇಳಿದು ಆಲಯಕ್ಕೆ ನಡೆದುಕೊಂಡು ಬರ್ತಿದ್ದಾರೆ. ಹೀಗೆ ಎಷ್ಟೋ ಚೆನ್ನಾಗಿ ಪ್ರಶಾಂತವಾಗಿ ಸಭೆಗೆ ಬರುವ ಈ ಎಲ್ಲಾ ಜನರನ್ನು ಹೇಗೆ ಊರಾಚೆಗೆ ಕರೆದೊಯ್ಲಿಕ್ಕಾಗತ್ತೆ? ಹೇಗೆ ಪಟ್ಟಣದ ಆಚೆಗೆ ಕರೆದೊಯ್ಲಿಕ್ಕಾಗತ್ತೆ? ಅವರಿಗೆಷ್ಟೋ ಕಷ್ಟ ಆಗ್ತದಲ್ಲವೇ ದೇವರೇ? ಆಗ ನಾನು ಮಾಡಿದ ಪ್ರಾರ್ಥನೆ ಏನು ಗೊತ್ತಾ? ದೇವರೇ, ಸಿನಿಮಾ ಹಾಲ್ಗಳೆಲ್ಲ ಪಟ್ಟಣದಲ್ಲಿಯೇ ಇರ್ತಿವೆ ಅಲ್ಲವೇ? ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಪಟ್ಟಣದಲ್ಲಿಯೇ ಇರ್ತಿವೆ ಅಲ್ಲವೇ? ಹಾಸ್ಪಿಟಲ್ಸ್ಗಳು ಪಟ್ಟಣದಲ್ಲಿಯೇ ಇರ್ತಿವೆ ಅಲ್ಲವೇ? ಶಾಪಿಂಗ್ ಮಾಲ್ಸ್ ಪಟ್ಟಣದಲ್ಲಿಯೇ ಇರ್ತಿವೆ ಅಲ್ಲವೇ? ಮತ್ತೆ ಶಾಪಿಂಗ್ ಮಾಲ್ಸ್ಗಳಿಗಿಂತಲೂ, ಹಾಸ್ಪಿಟಲ್ಸ್ಗಳಿಗಿಂತಲೂ, ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗಿಂತಲೂ, ಸಿನಿಮಾ ಹಾಲ್ಗಳಿಗಿಂತಲೂ ನಿಮ್ಮ ಆಲಯ ಶ್ರೇಷ್ಠವಾದದಲ್ಲವೋ? ಈ ಭೂಮಿಯೂ ಅದರಲ್ಲಿರುವ ಸಮಸ್ತವೂ ನಿಮ್ಮದೇ ಆಗಿದೆಯಲ್ಲ ದೇವರೇ? ಖಂಡಿತವಾಗಿಯೂ ಕಲ್ವರಿ ಟೆಂಪಲ್ ಸ್ಥಾಪಿಸುವುದಕ್ಕಿಂತ ಮುಂಚೆಯೇ ನೀವು ಎಲ್ಲೋ ಒಂದು ಕಡೆ ಸರಹದ್ದು ನೇಮಿಸಿರುವ ಸ್ಥಳವನ್ನು ಕೂಡಿಸಿ ಇಟ್ಟಿರುತ್ತೀರಿ. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ? ನಮ್ಮ ದೇವರು ನಮಗೋಸ್ಕರ ಆಶೀರ್ವಾದಗಳನ್ನು ಮುಂಚಿತವಾಗಿಯೇ ಕೂಡಿಸಿಡ್ತಾರೆ. ಕೇಳಿ ತಂದೆ ತಾಯಂದಿರೇ, ನೀವು ಪ್ರಯಾಸ ಪಡ್ತಾ ಇದ್ದೀರಾ? ನೀವು ಕಷ್ಟಪಡ್ತಾ ಇದ್ದೀರಾ? ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಸ್ವಲ್ಪ ಸ್ವಲ್ಪ ಕೂಡಿಡ್ತಾ ಇದ್ದೀರಾ? ಎದಕ್ಕೋಸ್ಕರ ಹೇಳ್ರಿ? ಮಗಳು ಹುಟ್ಟಿದಾಳೆ. ನಾಳಿನ ದಿನ ಮಗಳಿಗೆ ಬೇಕಾದ ಅಗತ್ಯತೆಯೆಲ್ಲ ಪೂರೈಸಬೇಕಾದ್ರೆ ಏನ್ ಮಾಡಬೇಕು? ದುಡ್ಡು ಬೇಕು. ನಾಳಿನ ದಿನ ಮಗಳಿಗೆ ಮದುವೆ ಮಾಡಬೇಕಾದ್ರೆ ದುಡ್ಡು ಬೇಕಾಗತ್ತೆ. ಪ್ರೀತಿಸುವ ತಂದೆ, ಪ್ರೀತಿಸುವ ತಾಯಿ ಏನ್ ಮಾಡ್ತಾರೆ ಹೇಳಿ? ಆ ಮಗಳ ಉದ್ಧಾರಕ್ಕೋಸ್ಕರ, ಭವಿಷ್ಯಕ್ಕೋಸ್ಕರ ಏನ್ ಮಾಡ್ತಾರೆ? ಬ್ಯಾಂಕ್ನಲ್ಲಿ ಸ್ವಲ್ಪ ದುಡ್ಡನ್ನು ಕೂಡಿಡ್ತಾರೆ.
ನಾವು ಒಳ್ಳೆಯವರಾಗಿಲ್ಲದಿದ್ದರೂ ಕೂಡ ನಮ್ಮ ಮಕ್ಕಳ ಭವಿಷ್ಯ ಮಾತ್ರ ಚೆನ್ನಾಗಿರಬೇಕೆಂದು ಯೋಚಿಸಿ ಬ್ಯಾಂಕಲ್ಲಿ ದುಡ್ಡು ಕೂಡಿ ಇಡ್ತಿರುವುದಾದರೆ, ನಮ್ಮನ್ನು ಪ್ರಾಣದಂತೆ ಪ್ರೀತಿಸಿರುವ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಆ ಪರಲೋಕದ ಬ್ಯಾಂಕಿನಲ್ಲಿ ಎಷ್ಟು ಕೂಡಿಸಿಟ್ಟಿರುತ್ತಾರೆ ಎಂದು ಒಂದು ಸಾರಿ ಆಲೋಚಿಸಿರಿ. ಎಲಿಯನಿಗೆ ದೇವರು ಹೇಳುತ್ತಾರೆ, ಎಲಿಯಾ, ಬರಗಾಲ ಬಂದಿದೆಯಲ್ಲವೇ? ಕುಡಿಯಲು ನೀರಿಲ್ವಲ್ಲ? ಆದರೆ ನಿನಗೆ ಜಾಗ್ರತೆಯಿಂದ ನೋಡಿಕೊಳ್ಳುವ ಜವಾಬ್ದಾರಿಕೆ ನನ್ನದಲ್ಲವೇ? ಲೋಕದಲ್ಲೆಲ್ಲ ಬರಗಾಲ ಇರಬಹುದು, ಆದರೆ ನೀನು ನನ್ನ ಸೇವಕನೂ ನನ್ನ ಮಾತು ಕೇಳುವವನಾಗಿರೋದ್ರಿಂದ ನೀನು ಬರಗಾಲದಲ್ಲಿರಬಾರದು. ಮತ್ತೆ ನನಗೇನ್ ಮಾಡನ್ನುತ್ತೀರಿ ದೇವ್ರೆ? ಕೆರೆತ್ ಹಳ್ಳದ ಬಳಿಗೇ ಹೋಗು, ನಿನಗೆ ಆಹಾರವನ್ನು ತಂದು ಕೊಡಬೇಕೆಂದು ನಾನು ಕಾಗೆಗಳ ಸಮೂಹಕ್ಕೆ ಅಪ್ಪಣೆ ಕೊಡ್ತೇನೆ ಎಂದು ಹೇಳಿದರೋ ಇಲ್ಲವೋ? ರೊಟ್ಟಿ ಮಾಂಸವನ್ನು ತಂದು ಕೊಡಬೇಕೆಂದು ಹೇಳುತ್ತೇನೆ ಅನ್ನುತ್ತಾರೋ ಅಥವಾ ಹೇಳಿದ್ದೇನೆ ಅನ್ನುತ್ತಾರೋ? ನೋಡೋಣ ಬನ್ನಿ ಏನೆಂದು ದೇವರು ನಮ್ಮ ಕುರಿತಾಗಿ ಮುಂಜಾಗ್ರತೆ ವಹಿಸುತ್ತಾರೋ ಇಲ್ಲವೋ ಎಂದು ನೋಡೋಣ ಬನ್ನಿ. 1 3ನೇ ವಚನ. ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೆರೆತ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ನಿನಗೆ ಆಹಾರ ತಂದುಕೊಡಬೇಕೆಂದು ಕಾಗೆಗಳಿಗೆ ಏನಂತೆ ನಾನು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಅವನಿಗೆ ಹೇಳಿದನು. ಅಂದ್ರೆ ಅರ್ಥ ಏನು ಗೊತ್ತಾ? ಎಲಿಯಾ, ಬರಗಾಲ ಬರ್ತದೆಂದು ನನಗೊತ್ತು. ಆ ಬರಗಾಲದಲ್ಲಿ ನೀನು ಸಫರಾಗ್ತೀಯೆಂದು ನನಗೊತ್ತು. ಆದರೆ ನನ್ನನ್ನು ನಂಬಿದೀಯಲ್ಲವೇ? ಪ್ರಾಯದ ಸಿಂಹಗಳಾದರೋ ಹಸಿದರೂ ಹಸಿದಾವು, ಆದರೆ ನನ್ನ ಮಕ್ಕಳಿಗೆ ಮಾತ್ರ ಹಸಿವೆಯಾಗಲು ನಾನು ಬಿಡುವುದಿಲ್ಲ. ಅದಕ್ಕಾಗಿಯೇ ಎಲಿಯಾ, ನೀನು ಕೆರೆತ್ ಹಳ್ಳದ ಬಳಿಗೆ ಹೋಗು. ನಿನಗೆ ಆಹಾರ ಬೇಕಲ್ಲವೋ? ಆ ಆಹಾರ ತಂದು ಕೊಡಬೇಕೆಂದು ನಾನು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ. ಆಲ್ರೆಡಿ ಎಲ್ಲ ಸಿದ್ಧತೆಯನ್ನು ಮಾಡಿಟ್ಟಿದ್ದೇನೆ. ನಿನ್ನ ಊಟಕ್ಕಾಗಿ ಬೇಕಾದ ಎಲ್ಲಾ ಸಿದ್ಧತೆ ಮುಂಚಿತವಾಗಿಯೇ ಮಾಡಿಟ್ಟಿದ್ದೇನೆ. ಅವಶ್ಯಕತೆ ಉಂಟಾಗುವ ಮುಂಚೆಯೇ, ಆ ಆಪತ್ತು ಎದುರಾಗುವ ಮುಂಚೆಯೇ, ಆ ಹಸುವೆ ಹುಟ್ಟುವುದಕ್ಕಿಂತ ಮುಂಚೆಯೇ ನನ್ನ ಕರ್ತನು ನಿಮಗೆ ಬೇಕಾದಂತಹ ಅವಶ್ಯಕತೆಗಳೆಲ್ಲವನ್ನು ಕೂಡ ತೀರಿಸುವುದಕ್ಕಾಗಿ ಎಲ್ಲಾ ಸಿದ್ಧತೆಯನ್ನು ಮಾಡಿದ್ದಾರೆ. ಬ್ರದರ್, ನಿಜವಾಗಲೂ ದೇವರು ನೀವು ಹೇಳಿದ ಪ್ರಕಾರ ನಮಗೆ ಅವಶ್ಯಕತೆ ಉಂಟಾಗುವ ಮುಂಚೆಯೇ, ಆಪತ್ತು ಎದುರಾಗುವ ಮುಂಚೆಯೇ, ಆ ಹಸುವೆ ಹುಟ್ಟುವ ಮುಂಚೆಯೇ ದೇವರು ಎಲ್ಲಾ ಸಿದ್ಧತೆ ಮಾಡಿಟ್ಟಿದ್ದಾರೆ ಎಂದು ನೀವು ಅದ್ಭುತವಾಗಿ ಹೇಳ್ತಾ ಇದ್ದೀರಲ್ಲವೇ? ಮತ್ತ್ಯಾಕೆ ನನ್ನ ಪರಿಸ್ಥಿತಿ ಹೀಗಿದೆ? ಮತ್ತ್ಯಾಕೆ ನನ್ನ ಜೀವಿತ ಈ ರೀತಿ ಬತ್ತಿ ಹೋಗಿದೆ, ಬಾಡಿ ಹೋದಂತಾಗಿದೆ, ಒಂದು ಹೊತ್ತು ಕಳೆಯಲಿಕ್ಕಾಗ್ತಾ ಇಲ್ಲ, ಉಪವಾಸವಿರಬೇಕಾಗ್ತಿದೆ, ಮತ್ತೆ ನನ್ನ ಪರಿಸ್ಥಿತಿ ಏನು ಎಂಬ ಪ್ರಶ್ನೆ ನೀವು ಹಾಕ್ತಾ ಇದ್ದೀರಾ? ಹಾಗಾದ್ರೆ ಒಂದು ವಿಷಯ ಹೇಳ್ತೇನೆ ಕೇಳಿ. ಏಲಿಯನಿಗೆ ದೇವ್ರೇನು ಹೇಳ್ತಾರೆ? ನೀನು ಕೆರೆತ್ ಹಳ್ಳದ ಬಳಿಗೆ ಹೋಗು. ಎಕ್ಸಾಂಪಲ್, ಇದು ಕೆರೆತ್ ಹಳ್ಳ ಅಂದ್ಕೊಳ್ಳೋಣ. ಈಗ ದೇವ್ರೇನು ಆಜ್ಞಾಪಿಸಿದ್ರು ಕಾಗೆಗಳಿಗೆ? ಕೆರೆತ್ ಹಳ್ಳದ ಬಳಿಗೆ ರೊಟ್ಟಿ ಮಾಂಸವನ್ನು ತಂದುಕೊಡ್ಬೇಕೆಂದು ಹೇಳಿದ್ರು. ಈ ಕಾಗೆಗಳೆಲ್ಲ ಎಲ್ಲಿಗೆ ತರ್ತಿವೆ? ಇಗೋ, ಇದು ಕೆರೆತ್ ಹಳ್ಳ. ಉದಯದಲ್ಲಿಯೂ ಸಾಯಂಕಾಲದಲ್ಲಿಯೂ ಕಾಗೆಗಳು ಏನ್ಮಾಡ್ತಿವೆ? ಇಲ್ಲಿಗೆ ತಂದು ಆಹಾರ ಇಡ್ತಿವೆ. ರೈಟ್. ಹಾಗೆ ಕೆರೆತ್ ಹಳ್ಳದ ಬಳಿಗೆ ಹೋಗದಂತೆ ದೇವ್ರೇ, ಇಲ್ಲಿ ಒಳ್ಳೆ ಗಾರ್ಡನ್ ಇದೆ ದೇವ್ರೆ, ಇಲ್ಲಿ ಬಹಳ ಒಳ್ಳೆ ಹೂಗಳಿವೆ, ಇಲ್ಲಿ ತೋಟ ಇದೆ ಎಂದು ಯೋಚಿಸಿ ಒಂದು ವೇಳೆ ಕೆರೆತ್ ಹಳ್ಳದ ಬಳಿಗೆ ಹೋಗದಂತೆ ಏಲಿಯ ಏನಾದರೂ ಬೃಂದಾವನ್ ಗಾರ್ಡನ್ಗೆ ಹೋದ ಅಂದ್ಕೊಳ್ಳಿ. ನಿಮ್ಗೆ ಅರ್ಥ ಆಗುವಂತೆ ಹೀಗೆ ಹೇಳ್ತಿದ್ದೇನೆ. ಎಲ್ಲಿಗೆ ಹೋದ? ಬೃಂದಾವನ್ ಗಾರ್ಡನ್ಗೆ ಹೋದ ಅಂದ್ಕೊಳ್ಳಿ. ಅಲ್ಲಿರುವ ಗಿಡದ ಕೆಳಗೆ ಕೂತ್ಕೊಂಡಿದ್ದಾನೆ ಅಂದ್ಕೊಳ್ಳಿ. ಕಾಗೆಗಳು ಆಹಾರ ತಂದು ಕೊಡುತ್ತವೆಯೋ? ಅಲ್ಲಿಯೂ ಕೂಡ ಆ ಬೃಂದಾವನ್ ಗಾರ್ಡನ್ ಹತ್ರ ದೊಡ್ಡ ಡ್ಯಾಮ್ ಇದೆಯಲ್ಲವೇ? ಇಲ್ಲಿ ಬಂದು ಕೂತ್ರೆ ಏನ್ ತಪ್ಪು? ಆ ಎಲಿಯ KRS ಹತ್ರ ಬಂದು ಕೂತ್ಕೊಳ್ಳುವಾಗ ಒಂದು ಹೊತ್ತು ಕೂಡ ಊಟ ಅವನಿಗೆ ದೊರಕಲು ಸಾಧ್ಯವಿರಲಿಲ್ಲ. ಈಗ KRS ಹತ್ತಿರ ಬಂದು ಅಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡು, ದೇವರೇ, ನಾನು ನಿಮ್ಮ ದಾಸನಾಗಿದ್ದೇನೆ, ನನ್ನನ್ನು ಪೋಷಿಸಿರಿ, ಪ್ರಾಯದ ಸಿಂಹಗಳಾದರೂ ಹಸಿದರೂ ಹಸಿದಾವು, ಆದರೆ ನಿಮ್ಮನ್ನು ಸೇವಿಸುವಂತಹ ನನಗೆ ಯಾವುದೊಂದರ ಕೊರತೆ ಇಲ್ಲ ಅಂತ ಹೇಳಿ ಯಾವ ಕಡೆ ನೋಡಿದ್ರೂ ಕಾಗೆಗಳು ಬರೋದಿಲ್ಲ. ಏನ್ ದೇವ್ರೆ, ಕಾಗೆಗಳೇ ಕಾಣಿಸ್ತಾ ಇಲ್ವಲ್ಲ? ಮಧ್ಯಾಹ್ನ ಆಯ್ತು, ಕಾಗೆಗಳು ಏನು ತಂದುಕೊಡಲಿಲ್ಲ. ಸಾಯಂಕಾಲ ಆಯ್ತು, ಕಾಗೆಗಳು ಬಂದಿಲ್ಲ. ಮೊದಲನೇ ದಿನ ಆಯ್ತು, 2ನೇ ದಿನ ಆಯ್ತು, 3ನೇ ದಿನ ಆಯ್ತು, 4ನೇ ದಿನ ಆಯ್ತು. ಇದೇನು ಇಷ್ಟೊಂದು ಅನ್ಯಾಯ ಮಾಡಿದಿ ದೇವ್ರೆ? ದೇವ್ರು ಹೇಳಿದ್ದೇನು? KRSಗಲ್ಲ ದೇವ್ರು ಹೋಗಂದಿದ್ದು, ಕೆರೆತ್ ಹಳ್ಳಕ್ಕೆ ಹೋಗಂದ್ರು. ಅರ್ಥ ಮಾಡಿಕೊಳ್ಳಿ ಸಹೋದರ ಸಹೋದರಿಯರೇ,
ನಿಮ್ಮ ಜೀವಿತದಲ್ಲಿರುವ ಅವಶ್ಯಕತೆಗಳು ಅದ್ಭುತವಾಗಿ ತೀರಿಸಲ್ಪಡಲಾರದೇ ಇರುವುದಾದರೆ ದೇವರು ಹೇಳಿದ್ದೊಂದು, ನೀವು ಮಾಡ್ತಿರೋದು ಇನ್ನೊಂದು. ದೇವರು ಉಳ್ಕೊಳ್ಳುವುದಕ್ಕೆ ಹೇಳಿರುವುದು ಒಂದು ಸ್ಥಳದಲ್ಲಿ, ಆದರೆ ನೀವು ಉಳ್ಕೊಳ್ತಿರೋದು ಇನ್ನೊಂದು ಸ್ಥಳದಲ್ಲಿ. ದೇವರು ಹೇಳಿದಂತೆ ಮಾಡುವಾಗಲೇ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿರುವುದಾದರೆ ನಿಮಗೆ ಏನ್ ಬೇಕೋ ಬೇಡಿಕೊಳ್ಳಿರಿ, ಆಗ ಅವೆಲ್ಲವೂ ನಿಮಗೆ ಅನುಗ್ರಹಿಸಲ್ಪಡುತ್ತವೆ. ಅಷ್ಟು ಮಾತ್ರವಲ್ಲ, ಬಹಳವಾಗಿ ನಿಮಗೆ ಅನುಗ್ರಹಿಸಲ್ಪಡ್ತವೆ. ದೇವರ ವಾಕ್ಯ ಅಂದ್ರೆ ದೇವರ ಚಿತ್ತ. ಅಂದ್ರೆ ನೀವು ಏನೇ ಬೇಡಿದ್ರೂ ಸಹ ದೇವರ ಚಿತ್ತದ ಪ್ರಕಾರ ಬೇಡಿಕೊಳ್ಳುವಾಗ ದೇವರು ಸಮೃದ್ಧಿಯಾಗಿ ನಮಗೆ ಉತ್ತರ ಕೊಡ್ತಾರೆ. ಯಾಕೆಂದರೆ ಆತನ ಚಿತ್ತದ ಪ್ರಕಾರವೇ ನಿಮಗೆ ಸಮಸ್ತವೂ ದೇವರು ಸಮಕೂಡಿಸಿ ಏರ್ಪಡಿಸಿಟ್ಟಿದ್ದಾರೆ. ಆತನು ತನ್ನ ಪ್ರಣಾಳಿಕೆಯ ಪ್ರಕಾರ ಎಲ್ಲವನ್ನೂ ಏರ್ಪಡಿಸಿಟ್ಟಿದ್ದಾರೆ. ಆತನ ಪ್ರಣಾಳಿಕೆಯಲ್ಲಿ, ಆತನ ಚಿತ್ತದಲ್ಲಿ ನೀವಿರುವುದಾದರೆ ಸಮಸ್ತವೂ ಅದ್ಭುತವಾಗಿ ಸಮಕೂಡಿ ನೆರವೇರುತ್ತವೆ. ಅದಕ್ಕಾಗಿಯೇ ನಮ್ಮ ಜೀವಿತದಲ್ಲಿ ದೇವರ ಚಿತ್ತ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ದೇವರ ಚಿತ್ತಾನುಸಾರವಾಗಿ ಜೀವಿಸುವಂಥದ್ದು ಅವಶ್ಯಕವಾಗಿದೆ. ಕೆರೆತ ಹಳ್ಳದ ಬಳಿಗೆ ಹೋಗು, ಅಲ್ಲಿಯೇ ನಿನಗೆ ಕಾಗೆಗಳು ಆಹಾರ ತಂದು ಕೊಡಬೇಕೆಂದು ಮೊದಲೇ ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ. ಕಾಗೆಗಳು ಆಹಾರ ತಂದು ಕೊಟ್ಟಿವೆಯೋ ಇಲ್ಲವೋ? ತಂದು ಕೊಟ್ಟಿವೆ. ಕೆರೆತ್ ಹಳ್ಳ ಒಣಗಿ ಹೋಗ್ತಾ ಇತ್ತು. ಎಲಿಯ ಆಲೋಚಿಸುತ್ತಿದ್ದ, ಇಲ್ಲಿ ನೀರಿರುವುದರಿಂದ ಇಲ್ಲಿಗೆ ಹೋಗಂದ್ರೆ ನಾನು ಬಂದೆ, ಈಗ ನೀರು ಬತ್ತಿ ಹೋಗ್ತಿವೆ ಅಲ್ಲವೇ? ಕಾಗೆಗಳು ಆಹಾರ ತಂದರೂ ಕೂಡ ನೀರಿಲ್ಲದಿದ್ದರೆ ಬದುಕುವುದು ಕಷ್ಟವಲ್ಲವೋ ಎಂದು ಹೀಗೆ ಏಲಿಯ ಬಹುಶಃ ಆಲೋಚನೆ ಮಾಡಿದ್ದಿರುತ್ತಾನೆ. ಏಲಿಯಾ ಏಲಿಯಾ ಅಂದಾಗ, ಹೇಳು ದೇವರೇ, ನೀರು ಒಣಗಿ ಹೋಗ್ತಿವೆ ಅಲ್ಲವೇ? ಹೌದು ದೇವರೇ, ನಿನ್ನನ್ನು ಪೋಷಿಸಬೇಕೆಂದು ಚೆರಾಪ್ತೆ ಊರಿನಲ್ಲಿ ಒಬ್ಬ ವಿಧವೆಗೆ ನಾನು ಆಜ್ಞಾಪಿಸಿದ್ದೇನೆ, ಅಲ್ಲಿಗೆ ನೀನು ಹೋಗು. ನನ್ನ ಪ್ರಶ್ನೆ, ಚೆರಾಪ್ತೆ ಊರಿಗೆ ಹೋಗು, ಅಲ್ಲಿ ನಾನು ಒಬ್ಬ ವಿಧವೆಗೆ ಹೇಳುತ್ತೇನೆ ಎಂದು ಹೇಳಿದರೋ, ಚೆರಾಪ್ತೆಗೆ ಹೋಗು, ಅಲ್ಲಿ ನಿನ್ನನ್ನು ಪೋಷಿಸುವುದಕ್ಕಾಗಿ ಒಬ್ಬ ವಿಧವೆಗೆ ಆಲ್ರೆಡಿ ಹೇಳಿದ್ದೇನೆ ಎಂದು ಹೇಳಿದಾರೋ? ಅಲ್ಲಿ ಏನಿದೆ ನೋಡೋಣ ಬನ್ನಿ, ಅದನ್ನು ಕೂಡ ನೋಡೋಣ. ಅಂದರೆ ನಮಗೆ ಬೇಕಾದ ಅವಶ್ಯಕತೆಗಳನ್ನು ದೇವರು ಮುಂಚಿತವಾಗಿಯೇ ತೀರಿಸುವುದಕ್ಕಾಗಿ ಸಿದ್ಧತೆ ಮಾಡಿಟ್ಟಿದ್ದಾರೋ, ಇಲ್ಲವಾದರೆ ಆ ನಂತರ ಮಾಡುತ್ತಾರೋ? ಅದನ್ನು ಕೂಡ ನೋಡೋಣ ಬನ್ನಿ. 7ನೇ ವಚನ. ಕೆಲವು ದಿನಗಳಾದ ನಂತರ ದೇಶದಲ್ಲಿ ಮಳೆ ಇಲ್ಲದ್ದರಿಂದ ನೀರು ಬತ್ತಿ ಹೋದವು. ಯಾವಾಗ ನೀರು ಬತ್ತಿ ಹೋದವೋ ಆಗ ಯೆಹೋವನು ಅವನಿಗೆ ಪ್ರತ್ಯಕ್ಷನಾಗಿ ಹೇಳಿದ್ದೇನೆಂದರೆ, ನೀನು ಇಲ್ಲಿಂದ ಚೀದೋನ್ಯರ ಚೆರಾಪ್ತಾ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ನಾನು ಆಜ್ಞಾಪಿಸಿದ್ದೇನೆ. ನಿಮಗೇನು ಅರ್ಥ ಆಗುತ್ತೆ? ನಿಮ್ಮ ಅವಶ್ಯಕತೆ ಹುಟ್ಟುವುದಕ್ಕಿಂತ ಮುಂಚೆಯೇ, ನಿಮಗೆ ಆಪತ್ತು ಬರುವ ಮುಂಚೆಯೇ, ನಿಮಗೆ ಆ ಹಸುವೆ ಆಗುವ ಮುಂಚೆಯೇ ನನ್ನ ದೇವರು ನಿಮ್ಮ ಆ ಹಸುವು ತೀರಿಸುವುದಕ್ಕಾಗಿ ಎಲ್ಲಾ ಸಿದ್ಧತೆಯನ್ನು ಮಾಡಿಟ್ಟಿದ್ದಾರೆ. ನಿಮ್ಮ ಅವಶ್ಯಕತೆ ತೀರಿಸುವುದಕ್ಕಾಗಿ ನನ್ನ ದೇವರು ಎಲ್ಲಾ ಸಿದ್ಧತೆ ಮಾಡಿದ್ದಾರೆ. ಕ್ರೈಸ್ತಿಯ ಸಮಾಜವೇ, ಇದನ್ನು ನೀವು ನಿಮ್ಮ ಹೃದಯಪೂರ್ವಕವಾಗಿ ನಂಬಿರಿ, ಮನಪೂರ್ವಕವಾಗಿ ನಂಬಿರಿ. ಒಂದು ದಿನ ಕರ್ತನಿಗೆ ಹೀಗೇ ನಾನು ಕೇಳಿದೆ, ಕಲ್ವರಿ ಟೆಂಪಲ್ ಪ್ರಾರಂಭಿಸುವ ಮುಂಚೆಯೇ ಕಲ್ವರಿ ಟೆಂಪಲ್ಗೆ ಬೇಕಾದ ಒಂದು ಸ್ಥಳವನ್ನು ನೀವು ಆಲ್ರೆಡಿ ಸಿದ್ಧ ಮಾಡಿಟ್ಟಿದ್ದೀರಲ್ಲವೇ? ಅದನ್ನು ಎಲ್ಲಿ ಸಿದ್ಧ ಮಾಡಿಟ್ಟಿದ್ದೀರೋ ಅಲ್ಲಿಗೆ ನನ್ನನ್ನೂ ನಡೆಸಿರಿ ಅಂದೆ. ಎಲ್ಲರೂ ಪಟ್ಟಣದ ಹೊರಗಡೆ ನಡೆಸ್ತಿದ್ದಾರೆ ನನ್ನನ್ನು, ಆದರೆ ನೀವು ಎಲ್ಲಿ ಕಲ್ವರಿ ಟೆಂಪಲ್ಗೋಸ್ಕರ ಸ್ಥಳವನ್ನು, ಸರಹದ್ದನ್ನು, ಈ ಪದ ತಪ್ಪದೆ ಬಳಸುತ್ತಿದ್ದೆ, ಸರಹದ್ದನ್ನು ನೇಮಿಸಿಟ್ಟಿದ್ದೀರೋ ಅಂತಹ ಸರಹದ್ದುಳ್ಳಂತಹ ಸ್ಥಳಕ್ಕೆ ನನ್ನನ್ನೂ ನಡೆಸಿರಿ ಅನ್ನುತ್ತಿದ್ದೆ. ಬಹಳಷ್ಟು ಸ್ಥಳಗಳನ್ನು ನೋಡಿದೆ. ಒಬ್ಬ ಸಹೋದರನು ನನ್ನನ್ನು ಎಕ್ಸಾಕ್ಟ್ ಆಗಿ ಈ ಸ್ಥಳಕ್ಕೆ ಕರೆತಂದ. ದೇವರಿಗೆ ಕೇಳಿದ್ದೇನು ಗೊತ್ತಾ? ಪಟ್ಟಣದ ಒಳಗಡೆ ಸ್ಥಳ ಇರಬೇಕು, ಪಟ್ಟಣದ ಒಳಗೆ ಸ್ಥಳ ಇರಬೇಕು, ಮುಂಬೈ ಹೈವೇ ಹತ್ತಿರವೇ ಇರಬೇಕು, ಮುಂಬೈ ಹೈವೇನಿಂದ ಸ್ವಲ್ಪ ಒಳಗೆ ಹೋಗುವ ಹಾಗಿರಬೇಕು. ಯಾಕೆಂದರೆ ರೋಡ್ ಹತ್ತಿರವೇ ಇರುವುದರಿಂದ ಅಪಘಾತಗಳಾಗುವ ಸಾಧ್ಯತೆ ಇರುತ್ತೆ ಎಂದು ಯೋಚಿಸಿರುವುದರಿಂದ, ರೋಡ್ನಿಂದ ಸ್ವಲ್ಪ ಒಳಗಡೆ ಇರುವುದಾದರೆ ಸ್ಲೋ ಆಗಿ ಹೊರಗೆ ಬರುವ ಚಾನ್ಸಸ್ ಇರುತ್ತೆ. ಹಾಗಾಗಿ ದೇವರೇ, ಮುಂಬೈ ಹೈವೇಯ ಹತ್ತಿರವೇ ಇರಬೇಕು, ನಡೆಯುತ್ತಾ ಹೋಗಬೇಕು, ನಡೆಯುತ್ತಾ ಬರಬೇಕು, 8 ಎಕರೆಗಿಂತಲೂ ಕಡಿಮೆ ಸ್ಥಳ ಇರಬಾರದು, ರೈಲ್ವೆ ಸ್ಟೇಷನ್ ಹತ್ತಿರವೇ ಇರಬೇಕು. ಅಷ್ಟೇ ಅಲ್ಲ ದೇವರೇ, ರೈಲ್ವೆ ಸ್ಟೇಷನ್ ಎಷ್ಟು ಹತ್ತಿರ ಇರಬೇಕೆಂದರೆ, ನಮ್ಮ ಕಲ್ವರಿ ಟೆಂಪಲ್ ದಾರಿ ಇರುತ್ತೆಯಲ್ಲವೇ, ಆ ದಾರಿಯಲ್ಲಿ ನಾವು ಆರ್ಚ್ ಇಡುತ್ತೇವೆ,
ವೆಲ್ಕಮ್ ಟು ಕಲ್ವರಿ ಟೆಂಪಲ್ ಎಂಬ ಒಂದು ಆರ್ಚ್ ಇಡುತ್ತೇವೆ. ಆ ಆರ್ಚ್ ಮುಂದುಗಡೆಯೇ ರೈಲ್ವೆ ಸ್ಟೇಷನ್ ಇರಬೇಕು. ರೈಲ್ವೆ ಸ್ಟೇಷನ್ನಿಂದ ನೋಡುವುದಾದರೆ ವೆಲ್ಕಮ್ ಟು ಕಲ್ವರಿ ಟೆಂಪಲ್ ಎಂಬ ಆರ್ಚ್ ಇರಬೇಕು. ಇದನ್ನೇ ಈ ಸ್ಥಳಕ್ಕೆ ಬರುವುದಕ್ಕಿಂತ ಮುಂಚೆ ನಿಖರವಾಗಿ ನಾನು ದೇವರಿಗೆ ಮಾಡಿದ ಪ್ರಾರ್ಥನೆಯಾಗಿದೆ. ಸಿಟಿಯಲ್ಲಿಯೇ ಸ್ಥಳ ಇರಬೇಕು ದೇವರೇ, 8 ಎಕರೆಗಿಂತಲೂ ಕಡಿಮೆ ಸ್ಥಳ ಇರಬಾರದು ದೇವರೇ, ಹತ್ತಿರದಲ್ಲಿ ರೈಲ್ವೆ ಸ್ಟೇಷನ್ ಇರಬೇಕು ದೇವರೇ, ಆ ರೈಲ್ವೆ ಸ್ಟೇಷನ್ನಿಂದ ನೋಡಿದ್ರೆ ಆರ್ಚ್ ಕಾಣಿಸಬೇಕು ದೇವರೇ, ವೆಲ್ಕಮ್ ಟು ಕಲ್ವರಿ ಟೆಂಪಲ್ ಎಂಬುದಾಗಿ. ಯಾಕೆಂದರೆ ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್ನಿಂದ ನೀವು ಹೊರಗಡೆ ಬಂದ್ರೆ SPG ಎಂಬುದಾಗಿ ಒಂದು ಚರ್ಚ್ ಇದೆ. ಅಲ್ಲಿ ನೋಡಿದೀರಾ ಎಂದಾದರೂ? ಅಲ್ಲೊಂದು ಚರ್ಚ್ ಇದೆ, ಅದಕ್ಕೆ ಒಂದು ಸುಂದರವಾದ ಆರ್ಚ್ ಇದೆ. ಅಲ್ಲಿ ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣವೇ ಎಡಗಡೆಯಲ್ಲಿ ಚರ್ಚ್ ಕಾಣಿಸುತ್ತದೆ, ಅದಕ್ಕೊಂದು ಆರ್ಚ್ ಇದೆ. ಹೀಗೆ ರೌಂಡ್ ಆಗಿ ಆರ್ಚ್ ಇದೆ, ಮೇಲೆ ಕ್ರಾಸ್ ಇರುತ್ತೆ. ಅದೇ ನನ್ನ ಮೈಂಡಲ್ಲಿತ್ತು. ಹಾಗಾಗಿ ನಮಗೂ ಕೂಡ ಹೇಗಿರಬೇಕು? ಸ್ಟೇಷನ್ ಹೊರಗಡೆ ಬಂದ್ರೆ ಆರ್ಚ್ ಕಾಣಿಸಬೇಕು, ಅದರ ಮೇಲೆ ವೆಲ್ಕಮ್ ಟು ಕಲ್ವರಿ ಟೆಂಪಲ್ ಎಂದು ಇರಬೇಕು. ಇದನ್ನೇ ದೇವರಿಗೆ ಕೇಳಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಬೇಡುವುದಕ್ಕಿಂತಲೂ ಊಹಿಸಿದವುಗಳಿಗಿಂತಲೂ ಅತ್ಯಧಿಕವಾದದನ್ನು ಮಾಡಬಲ್ಲಂತಹ ದೇವರೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ. 8 ಎಕರೆ ಮಿನಿಮಮ್ ಸ್ಥಳ ಇರಬೇಕು ದೇವರೇ ಎಂದು ಬೇಡಿಕೊಂಡಾಗ ದೇವರು 9 ಎಕರೆ ಅನುಗ್ರಹಿಸಿದ್ರು. ಆರಂಭದಲ್ಲಿ 8 ಕೇಳಿದ್ರೆ ಎಷ್ಟು ಕೊಟ್ರು? 9 ಎಕರೆ ಕೊಟ್ರು. ಆ 9 ಎಕರೆ ಸ್ಥಳದೊಳಗೆ ನಾವು ಪ್ರವೇಶಿಸಿ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಿದ್ದೆವು. ನೆಹೆಮೀಯನ ಜೀವಿತದ ಕುರಿತು ನಾವು ಧ್ಯಾನಿಸುತ್ತಿದ್ದೆವು. ಆಗ ನೀವು ಗಮನಿಸಿದ್ದೀರೋ ಇಲ್ಲವೋ, ಮುಂಬೈ ಹೈವೇ ಹತ್ತಿರ ಬಸ್ ಸ್ಟಾಪ್ ಕೂಡ ಇರಲಿಲ್ಲ. ನಮ್ಮ ಕಲ್ವರಿ ಟೆಂಪಲ್ಗೆ ಬರುವ ದಾರಿಯಲ್ಲಿ ಬಸ್ ಸ್ಟಾಪ್ ಕೂಡ ಇರಲಿಲ್ಲ. ಎಲ್ಲಿತ್ತು ಬಸ್ ಸ್ಟಾಪು? ಮಿಯಾಪುರ್ನಲ್ಲಿತ್ತು. ಆ ದಿನ ಉಪವಾಸ ಪ್ರಾರ್ಥನೆಗೆ ಬರುವಂಥವರು ಬಸ್ನಲ್ಲಿ ಬರುವಾಗ ಬಸ್ ಡ್ರೈವರ್ ಕೂಡ ನಿಲ್ಲಿಸುತ್ತಾ ಇರಲಿಲ್ಲ. ಹೋಗಿ ಮಿಯಾಪುರ್ ಎಂಬ ಸ್ಥಳದಲ್ಲಿ ನಿಲ್ಲಿಸಿದ್ರೆ ಪಾಪ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ರು. ಹಾಗಾಗಿ ನಾವು ಮಾಡಿದ್ದೇನೆಂದ್ರೆ ಬಸ್ಸಸ್ ಇಡಬೇಕಾಯ್ತು. ಆಗ RTC ಅವರಿಗೆ ಕೇಳಿದಾಗ ಅವ್ರು ಹೇಳಿದ್ರು, ಒಂದು ಕೆಲಸ ಮಾಡಿ, ಅಲ್ಲಿ ಬಸ್ ಸ್ಟಾಪ್ ಇಲ್ಲ, ಹಾಗಾಗಿ ಒಂದು ಚಿಕ್ಕ ರಿಕ್ವೆಸ್ಟ್ ಸ್ಟಾಪ್ಗೋಸ್ಕರ ಒಂದು ಚಿಕ್ಕ ಪೋಲ್ ಆ ಸ್ಥಳದಲ್ಲಿಟ್ಟು ರೌಂಡ್ ಆಗಿ ಅದರ ಮೇಲೆ ರಿಕ್ವೆಸ್ಟ್ ಸ್ಟಾಪ್ ಎಂಬುದಾಗಿ ಬರ್ದಿಡೀರಿ. ಅದನ್ನು ನೋಡಿದಾಗ ನಮ್ಮ ಬಸ್ ಡ್ರೈವರ್ ಅವರು ನಿಲ್ಲಿಸುತ್ತಾರೆ ಎಂದು ಹೇಳಿದಾಗ ರಿಕ್ವೆಸ್ಟ್ ಸ್ಟಾಪ್ ಎಂಬುದಾಗಿ ಒಂದು ಚಿಕ್ಕ ಪೋಲಿಟ್ಟು ಮೇಲೆ ರಿಕ್ವೆಸ್ಟ್ ಬಸ್ ಸ್ಟಾಪ್ ಎಂದಿಟ್ಟರೂ ಕೂಡ ಕೆಲವು ಬಸ್ ಡ್ರೈವರ್ ನಿಲ್ಲಿಸ್ತಾ ಇರಲಿಲ್ಲ. ನಿಮಗೋಸ್ಕರವೇ ಯಾಕೆ ಇಲ್ಲಿ ನಿಲ್ಲಿಸಬೇಕು, ಮಿಯಾಪುರ್ ನಿಲ್ಲಿಸ್ತೇವೆ ಅನ್ನುತ್ತಿದ್ರು. ಆದರೆ ದೀನದಾಸನಾಗಿ ನಾನು ಮಾಡಿದ ಪ್ರಾರ್ಥನೆಯನ್ನು ರಿಕ್ವೆಸ್ಟ್ ಬಸ್ ಸ್ಟಾಪೇ ಇಲ್ಲದ ಸ್ಥಳದಲ್ಲಿ ಏನಿರಬೇಕೆಂದು ಬೇಡಿಕೊಂಡೆ? ರೈಲ್ವೆ ಸ್ಟೇಷನೇ ಬರಬೇಕೆಂದು ಬೇಡಿಕೊಂಡೆ. ಆ ದಿನಗಳಲ್ಲಿ ರೈಲ್ವೆ ಸ್ಟೇಷನೇ ಇಲ್ಲ ಪ್ರಿಯರೇ. 9 ಎಕರೆ ಸ್ಥಳದೊಳಗೆ ಪ್ರವೇಶಿಸಿದ ನಂತರ ಕೊನೆಗೆ ನೋಡಿದ್ರೆ, ದೇವರೇ 8 ಎಕರ್ಸ್ಗಿಂತಲೂ ಜಾಸ್ತಿ ಲ್ಯಾಂಡ್ ಬೇಕಂದಾಗ ಜಾಸ್ತಿ ಕೊಟ್ಟಿದ್ದೀರಿ, ಚೆನ್ನಾಗಿದೆ, ಆದರೆ ಮತ್ತೆ ರೈಲ್ವೆ ಸ್ಟೇಷನ್ ಸಂಗತಿ ಏನು? ನನ್ನ ಕರ್ತನು ಮಹಾದೊಡ್ಡ ಚಕ್ರವರ್ತಿಯಾಗಿದ್ದಾರೆ, ಮಹಾದೊಡ್ಡ ರಾಜನಾಗಿದ್ದಾರೆ. ಪ್ರಪಂಚವೆಲ್ಲ ಆತನ ಕೈಯಲ್ಲಿದೆ. ಈ ಭೂಮಿ ಅದರಲ್ಲಿರುವ ಸಮಸ್ತವೂ ಆತನ ಸ್ವಾಧೀನದಲ್ಲಿದೆ. ಸಹೋದರ ಸಹೋದರಿಯರೇ, ರಿಕ್ವೆಸ್ಟ್ ಬಸ್ ಸ್ಟಾಪ್ ಇಲ್ಲದಂತಹ ನಮ್ಮ ದಾರಿಯಲ್ಲಿ ಈ ದಿನ ಏನಿದೆ ಹೇಳ್ರಿ? ಮೆಟ್ರೋ ಸ್ಟೇಷನ್ ಇದೆ ಪ್ರಿಯರೇ. ಎಲ್ಲಿದೆ ನೋಡಿ, ಆಗೋ ತೋರಿಸಲಾಗ್ತಿದೆ, ಅದು ಮೆಟ್ರೋ ಸ್ಟೇಷನ್. ಅಲ್ಲಿಂದ ಸ್ಟ್ರೇಟ್ಗೆ ಬಂದ್ರೆ ಎಲ್ಲಿಗೆ ಬರ್ತೇವೆ ನಾವು? ಇನ್ನು ಸ್ವಲ್ಪ ಮುಂದೆ, ಮುಂದೆ ಮುಂದೆ, ಇನ್ನು ಮುಂದೆ, ಮುಂದೆ ಮುಂದೆ, ಆಗೋ ಅದು ಕಲ್ವರಿ ಟೆಂಪಲ್. ಎಕ್ಸಾಕ್ಟ್ ಆಗಿ ಕಲ್ವರಿ ಟೆಂಪಲ್ ರೋಡ್ನಲ್ಲಿಯೇ ಆ ಸ್ಟೇಷನ್ ಬಂತು. ಸ್ವಲ್ಪ ಮುಂದೆ ಹೋಗ್ಬೇಕಿತ್ತಲ್ಲವೇ? ಮುಂದೆ ಹೋಗ್ಲಿಲ್ಲ. ಮಿಯಾಪುರ್ನಲ್ಲಿರಬೇಕಾದಂತಹ ಸ್ಟೇಷನ್ ಕಲ್ವರಿ ಟೆಂಪಲ್ ಸ್ಟ್ರೀಟ್ ಹತ್ತಿರ. ಯಾರು ತಂದಿಟ್ಟಿದ್ದಾರೆ ಹೇಳ್ರಿ? ಯಾರು ತಂದಿಟ್ಟಿದ್ದಾರೆ? ನಾವು ಬೇಡುವವುಗಳಿಗಿಂತಲೂ ಊಹಿಸುವವುಗಳಿಗಿಂತಲೂ ಅತ್ಯಧಿಕವಾಗಿ ಅನುಗ್ರಹಿಸುವ ದೇವರೇ ತಂದಿಟ್ಟಿದ್ದಾರೆ. ನಿಮಗೆ ಒಂದು ವೇಳೆ ನಿಜವಾಗ್ಲೂ ನೀವು ಅದ್ಭುತ ಮಾಡ್ತೀರಿ ದೇವರೇ ಎಂಬ ಡೌಟ್ ಇದ್ರೆ ಒಮ್ಮೆ ಕಲ್ವರಿ ಟೆಂಪಲ್ ಸ್ಟೇಷನ್ಗೆ ಹೋಗಿ ನೋಡ್ರಿ. ಇದನ್ನು ನೀವು ಮಾಡಿದ್ದೀರಲ್ಲ ದೇವರೇ, ಇಲ್ಲಿಗೆ ಯಾಕೆ ಸ್ಟೇಷನ್ ಬಂತು ದೇವರೇ? ಅಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಇಲ್ವಲ್ಲ. ಹಾಗೆ ಬಸ್ ಸ್ಟಾಪ್ ಆಗಲಿ ಬಸ್ ಸ್ಟ್ಯಾಂಡ್ ಆಗಲಿ ಇಲ್ಲದ ಸ್ಥಳದಲ್ಲಿ ರೈಲ್ವೆ ಸ್ಟೇಷನ್ ಎಕ್ಸಾಕ್ಟ್ ಆಗಿ
ಕಲ್ವರಿ ಟೆಂಪಲ್ಗೆ ಸ್ಟ್ರೀಟ್ ಎಕ್ಸಾಕ್ಟ್ ಅಪೋಸಿಟ್ಗೆ ಯಾಕೆ ಬಂತು? ಪ್ರಾರ್ಥನೆಗೆ ಉತ್ತರವಾಗಿ ಬಂತು. ಅರ್ಥವಾಗ್ತಿದೆಯಾ? ಆ ನಂತರ ನಾನು ನೆಹೆಮೀಯ ಯಾವ ರೀತಿಯಾಗಿ ಯೆರೂಸಲೇಮಿನ ಸುತ್ತಲೂ ಇರುವಂತಹ ಪೌಳಿಗೋಡೆಯನ್ನು ಹೇಗೆ ನಿರ್ಮಿಸಿದನೆಂದು, ಆ ದಿನಮಾನಗಳಲ್ಲಿ ನಾವು ಸಭೆಯಾಗಿ 40 ಡೇಸ್ ಉಪವಾಸ ಪ್ರಾರ್ಥನೆ ಮಾಡ್ತಿರುವಾಗ 52 ದಿನಗಳಲ್ಲಿ ಆ ಪೌಳಿಗೋಡೆಯನ್ನು ಅವನು ನಿರ್ಮಿಸಿದ್ದಾನೆ ಎಂದು ಹೇಳಲ್ಪಟ್ಟಾಗ ನನಗೆ ಯಾಕೋ ಅನಿಸಿತು, ಅಷ್ಟಕ್ಕೂ ಆ ಗೋಡೆ ಎಷ್ಟು ದೊಡ್ಡದಾಗಿವೆಯೋ, ಎಷ್ಟು ಎತ್ತರವಾಗಿವೆಯೋ ನೋಡಬೇಕು ಎಂಬುದಾಗಿ ಉಪವಾಸ ಪ್ರಾರ್ಥನೆಗಳಲ್ಲಿಯೇ ಯೆರೂಸಲೇಮಿಗೆ ಹೋದೆ, ಕೇವಲ ಆ ಗೋಡೆಗಳನ್ನು ನೋಡುವುದಕ್ಕಾಗಿ. ನೆಹೆಮೀಯ ಎಷ್ಟು ಘನವಾದ ಸೇವೆ ಮಾಡಿದನೆಂದು ನೋಡೋಣ, ನಿರ್ಮಾಣ ಹೇಗೆ ಮುಗಿಸಿದನೆಂದು ನೋಡೋಣ ಎಂದು ಹೋದೆ. ಯೆರೂಸಲೇಮ್ ಸುತ್ತಲೂ ಇರುವ ಗೋಡೆಯನ್ನು ನಾನು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವಾಗ ಅವು ಎಷ್ಟೋ ಎತ್ತರದ ಗೋಡೆಗಳಾಗಿದ್ವು. ದೊಡ್ಡ ದೊಡ್ಡ ಕಲ್ಲುಗಳನ್ನು ಯಾವ ರೀತಿಯಾಗಿ ಜೋಡಿಸಿಟ್ಟನೋ ಗೊತ್ತಿಲ್ಲ, ಹೇಗೆ ಕಟ್ಟಿದನೆಂದು ಗೊತ್ತಿಲ್ಲ. ಅದೆಲ್ಲವನ್ನು ನೋಡ್ತಿರುವಾಗ ಒಬ್ಬ ಗೈಡ್ ಅದರ ಬಗ್ಗೆ ವಿವರಿಸುತ್ತಾ ಇದ್ದ. ಹಾಗೆಯೇ ಯೆರೂಸಲೇಮ್ ಒಳಗಡೆ ಸೊಲೊಮೋನನ ದೇವಾಲಯವಿತ್ತು. ಆ ಕಾಲದಲ್ಲಿ ಸೊಲೊಮೋನ ನಿರ್ಮಿಸಿದ. ಆಗ ಆ ಗೈಡ್ಗೆ ಕೇಳದೆ, ಏನಯ್ಯ, ಸೊಲೊಮೋನನ ದೇವಾಲಯ ಇದೆಯಲ್ಲವೇ, ಆ ಸ್ಥಳದ ಒಟ್ಟು ವಿಸ್ತೀರ್ಣ ಎಷ್ಟು ಎಂದು ಕೇಳದೆ. ಯಾಕೆಂದರೆ ನಾವು ಕೂಡ ಸ್ಥಳವನ್ನು ದೇವರ ಆಲಯಕ್ಕಾಗಿ ತಾನೇ ಸ್ಥಳ ಬೇಕೆಂದು ಬೇಡಿಕೊಂಡಿದ್ದು. ಈಗ ಆ ಸ್ಥಳದೊಳಗೆ ನಾವು ಬಂದಿದ್ದು. ಅವನಿಗೆ ನಾನು ಕೇಳದೆ, ಆಲಯದ ಸ್ಥಳದ ಸುತ್ತಳತೆ ಎಷ್ಟಿದೆ ಎಂದು. ಆಗ ಅವನು ಹೇಳಿದ್ದೇನು ಗೊತ್ತಾ? 14 ಎಕರೆಯಿಂದ 15 ಎಕರೆಯ ಮಧ್ಯದಲ್ಲಿರುತ್ತೆ ಅಂದ. 14.5 ಅನ್ನಲಿಲ್ಲ, 15 ಅನ್ನಲಿಲ್ಲ. 14.5 ನಿಂದ 15 ಎಕರೆ ಮಧ್ಯದಲ್ಲಿರುತ್ತೆ ಅಂದ. ಆ ದಿನ ಸೊಲೊಮೋನನು ದೇವಾಲಯ ಕಟ್ಟುವುದಕ್ಕಾಗಿ 14.5 ಎಕರೆಯಿಂದ 15 ಎಕರೆ ಮಧ್ಯದಲ್ಲಿರುತ್ತೆ ಎಂದು ಹೇಳ್ದ. ಪ್ರಿಯ ಸಹೋದರ ಸಹೋದರಿಯರೇ, ಆ ಮಾತು ಹೇಳ್ತಿರುವಾಗ ಅವನು ಒಂದು ವಾಹನದಲ್ಲಿ ನನ್ನನ್ನು ಕರೆದೊಯ್ತಿದ್ದ. ಅದರಲ್ಲೇ ಕಣ್ಮುಚ್ಕೊಂಡು, ದೇವರೇ, ಸೊಲೊಮೋನನಿಗೇನೋ 14.5 ನಿಂದ 15 ಎಕರ್ಸ್ವರೆಗೂ ಸ್ಥಳ ಕೊಟ್ಟೆ, ಮತ್ತೆ ನನಗೇನೋ 9 ಎಕರೆ ಕೊಟ್ರಿ. ಸೊಲೊಮೋನನಿಗೆ ಯಾಕೆ 14.5 15 ಎಕರೆ ಜಮೀನು ಕೊಟ್ರಿ? ನನಗೆ ಯಾಕೆ 9 ಎಕರೆ ಕೊಟ್ರಿ? ಮತ್ತೆ ನನಗೆ ಯಾಕೆ 14.5 15 ಎಕರೆವರೆಗೂ ಕೊಡಬಾರದು? ನನಗೂ ಕೂಡ ಕೊಡಿಯರಿ ದೇವರೇ ಎಂಬುದಾಗಿ ಆ ಕಾರ್ನಲ್ಲಿಯೋ ಆ ವಾಹನದಲ್ಲಿಯೋ ಹೋಗ್ತಿದ್ದೆ ನಾನು. ಹೋಗ್ತಿರುವಾಗ ಹಾಗೆಯೇ ತಲೆಬಾಗಿಸಿ, ನಮಗೂ ಕೂಡ ಕೊಡಬಹುದಲ್ಲವೇ ದೇವರೇ 14.5 15 ಎಕರೆಯಷ್ಟು ಜಮೀನು, ದಯಮಾಡಿ ಕೊಡಿಯರಿ ದೇವರೇ ಎಂದು ಪ್ರಾರ್ಥಿಸಿ ಬಂದೆ. ಪ್ರಿಯರೇ, ಈ ದಿನ ನಮ್ಮ ಕಲ್ವರಿ ಟೆಂಪಲ್ ಪೂರ್ತಿ ಸ್ಥಳ ಅಳತೆ ಮಾಡಿ ನೋಡಿ, ಎಕ್ಸಾಕ್ಟ್ 14.5 15 ಎಕರೆ ಆಗಿರುತ್ತೆ. ಕೇಳಿ ಸಹೋದರ ಸಹೋದರಿಯರೇ, ನೀವು ಕೂಡ ನಂಬಿಕೆಯಿಂದ ಬೇಡಿಕೊಳ್ಳಿರಿ. ಯೇಸು ನೀರನ್ನು ದ್ರಾಕ್ಷರಸ ಮಾಡಬೇಕಾದಾಗ ಆ ಬಾನೆಗಳನ್ನೆಲ್ಲ ಅವರು ಹೇಗೆ ತುಂಬಿಸಿದ್ರಂತೆ? ಅದರ ಕಂಠದವರೆಗೂ ತುಂಬಿಸಿದ್ರು. ಯೇಸು ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡ್ಲಿಕ್ಕಿದ್ದಾರೆ. ನೀರನ್ನೇ ದ್ರಾಕ್ಷರಸವನ್ನಾಗಿ ಆತನು ಮಾಡ್ಲಿಕ್ಕಿರುವಾಗ ಎಷ್ಟು ಹೆಚ್ಚು ತುಂಬುತ್ತೇವೋ ಅಷ್ಟು ಹೆಚ್ಚು ಆಗ್ತದಲ್ಲವೋ ಎಂಬ ನಂಬಿಕೆ ಇತ್ತು. ಅದೇ ಸೋಮಾರಿಯಾಗಿದ್ರೆ ಏನ್ ಮಾಡ್ತಾನೆ? ಏನೋ ನಾವು ತುಂಬಿದ ನಂತರ ಒಂದು ವೇಳೆ ದ್ರಾಕ್ಷರಸವಾಗಿ ಮಾರ್ಪಡದಿದ್ರೆ ನಾವು ಮಾಡಿದೆಲ್ಲ ವೇಸ್ಟೇ ಆಗ್ತದಲ್ಲವೇ? ಒಮ್ಮೆ ಒಂದು ಹೋಟೆಲ್ನಲ್ಲಿ ಇಬ್ಬರು ಊಟಕ್ಕೆ ಕೂತಾಗ ಆ ಇಬ್ಬರ ಬಳಿಗೆ ಹೋಗಿ ಒಬ್ಬ ವ್ಯಕ್ತಿ ವಡ ತೋರಿಸಿದನಂತೆ. ವಡ ಅಂದ್ರೆ ನಿಮಗೆ ಗೊತ್ತಲ್ಲವೇ? ಉದ್ದಿನ ಬೇಳೆಯಿಂದ ಈ ವಡ ಮಾಡ್ತಾರೆ. ಸ್ವಲ್ಪ ಅದು ದಪ್ಪ ಉಬ್ಬಿರುತ್ತೆ. ಆ ವಡ ತೋರಿಸಿದನಂತೆ. ಒಬ್ಬನು ಕೇಳಿದನಂತೆ, ಇದು ನಿನಗೆ ಹೇಗೆ ಕಾಣಿಸುತ್ತೆ ಅಂದ್ರೆ, ಅಬ್ಬಾ ಎಷ್ಟು ಚೆನ್ನಾಗಿದೆ ವಡ ಅಂದನಂತೆ. ಎರಡನೇ ಅವನಿಗೆ ನಿನಗೇನು ಕಾಣಿಸುತ್ತೆ ಅಂದ. ಎಷ್ಟು ಚೆನ್ನಾಗಿದೆ ಅದರ ರಂಧ್ರ ಅಂದನಂತೆ. ಒಬ್ಬನಿಗೇನೋ ರಂಧ್ರ ಕಾಣಿಸಿತು, ಇನ್ನೊಬ್ಬನಿಗೇನೋ ವಡ ಕಾಣಿಸಿತು. ನೋಡುವ ವಿಧಾನ ಆಗಿದೆ. ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ, ಆ ಸೇವಕರೇನೋ ದೇವರ ಅದ್ಭುತವನ್ನು ಮುಂಚೆಯೇ ಊಹಿಸಿರುವುದರಿಂದಲೇ ಬಾನೆಗಳನ್ನು ಕಂಠದವರೆಗೂ ನೀರಿನಿಂದ ಅವರು ತುಂಬಿಸಿದ್ರು. ಅದೇ ನಮ್ಮವ್ರು ಯಾರಾದ್ರೂ ಇದ್ದಿದ್ದೇ ಆದ್ರೆ ಯಾರಿಗೆ ಗೊತ್ತು? ಇಷ್ಟೊಂದು ಪ್ರಯಾಸಪಟ್ಟು ಇಷ್ಟೊಂದು ಕಷ್ಟಪಟ್ಟು ಆ ಬಾನೆಗಳೆಲ್ಲ ಬೆವರು ಸುರಿಸಿ ನೀರಿನಿಂದ ತುಂಬಿಸಿದ ನಂತರ ಒಂದು ವೇಳೆ ಅದ್ಭುತ ಆಗದಿದ್ದರೆ ಯಾಕೆ ಬೇಕು ಬಿಡಿ. ಒಂದ್ ಕೆಲ್ಸ ಮಾಡೋಣ, ಅವನು ತುಂಬಿಸುವುದನ್ನು ನೋಡೋಣ. ಅದನ್ನು ದೇವರು ಅದ್ಭುತ ಮಾಡಿ ದ್ರಾಕ್ಷರಸವನ್ನಾಗಿ ಮಾಡಿದ್ರೆ ಆಗ ನನ್ನ ಕೆಲಸ ನಾನು ಮಾಡ್ತೇನೆ ಎಂಬುದಾಗಿ ಅಂದುಕೊಳ್ಳಲಿಲ್ಲ. ಆದರೆ 6 ಜನ ಸೇರಿ 6 ಬಾನೆಗಳನ್ನೆಲ್ಲ ಸಮಾನವಾಗಿ ತುಂಬಿಸಿದರು. ಪ್ರಿಯರೇ, ಸಮಾನವಾಗಿಯೇ ದೇವರು ಅದ್ಭುತ ಕಾರ್ಯ ಮಾಡಿದ್ರು. ಈ ದಿನ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯ ಮಾಡಬೇಕಾದರೆ ಮೊದಲನೇದಾಗಿ ನಂಬಿರಿ, ನೀವು ಸೇವಿಸುತ್ತಿರುವ ದೇವರು
ಪ್ರಪಂಚವನ್ನೇ ಪರಿಪಾಲಿಸುವಂತಹ ದೇವರಾಗಿದ್ದಾರೆ. ನೀವು ಸೇವಿಸುವಂತಹ ದೇವರು ಬಹು ಅದ್ಭುತ ಸ್ವರೂಪನಾಗಿದ್ದಾರೆ. ಸರ್ವಶಕ್ತಿಯುಳ್ಳ ದೇವರಾಗಿದ್ದಾರೆ. ಸರ್ವವನ್ನು ಬಲ್ಲಾತನಾಗಿದ್ದಾರೆ. ಸರ್ವ ಸೃಷ್ಟಿಕರ್ತನಾಗಿದ್ದಾರೆ. ಸರ್ವಾಧಿಕಾರಿಯಾಗಿದ್ದಾರೆ. ಸರ್ವವನ್ನೂ ಮಾಡಬಲ್ಲವರಾಗಿದ್ದಾರೆ. ಇದನ್ನು ನಂಬಿರಿ. ಆ ನಂಬಿಕೆಯೇ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡುತ್ತದೆ. ಆತನ ಮಕ್ಕಳಾಗಿ ಆತನ ಬಳಿಗೆ ಹೋಗಿ ನಂಬಿಕೆಯೊಂದಿಗೆ ನೀವು ಏನೇ ಬೇಡಿಕೊಂಡರೂ ವಾಕ್ಯಾನುಸಾರವಾಗಿ ಆತನು ನೀವು ಬೇಡಿಕೊಳ್ಳುವುದಕ್ಕಿಂತಲೂ ಊಹಿಸಿದವುಗಳಿಗಿಂತಲೂ ಅತ್ಯಧಿಕವಾದದನ್ನು ಮಾಡುತ್ತಾರೆ. ದ್ರಾಕ್ಷರಸ ಬೇಕಾದಾಗ ಶ್ರೇಷ್ಠವಾದ ದ್ರಾಕ್ಷರಸ ಕೊಟ್ರು. ಇಷ್ಟೊಂದು ಒಳ್ಳೆ ದ್ರಾಕ್ಷರಸ ಹೇಗೆ ಎಲ್ಲಿಂದ ಬಂತು ಎನ್ನುವಷ್ಟರ ಮಟ್ಟಿಗೆ ಯೇಸು ಅದ್ಭುತ ಮಾಡಿದ್ರು. ಮೀನುಗಳು ಬೇಕು ಎಂದು ಆಶಿಸಿದಾಗ ವಿಸ್ತಾರವಾದ ಮೀನುಗಳು, ದೋಣಿ ಮುಳುಗಿ ಹೋಗುವಷ್ಟು ಮೀನುಗಳು ಅದ್ಭುತವಾಗಿ ಒದಗಿಸಿದ್ರು ನನ್ನ ಯೇಸು. ಆತನನ್ನು ನಂಬಿದವರಿಗೆ, ಆತನ ಮೇಲೆ ಆಧಾರಗೊಂಡು ಜೀವಿಸಿದವರಿಗೆ ಅದ್ಭುತ ಕಾರ್ಯ ಮಾಡುವ ಆತನಾಗಿದ್ದಾರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಈ ಒಂದೇ ಒಂದು ಬೈಬಲ್ನೊಂದಿಗೆ ಹೈದರಾಬಾದಿಗೆ ಬಂದೆ. ನೀವು ಕಲ್ವರಿ ಟೆಂಪಲ್ ನೋಡುವುದಾದರೆ ಪ್ರತೀ ಸಾರಿ ನನಗೆ ಆಶ್ಚರ್ಯವಾಗುತ್ತಲೇ ಇರುತ್ತೆ ಪ್ರಿಯರೇ. ನನ್ನ ದೇವರು ಅದ್ಭುತ ಕಾರ್ಯ ಮಾಡುವಂತಹ ದೇವರಾಗಿದ್ದಾರೆ. ನಂಬುವುದಾದರೆ ನೀವಿದ್ದ ಸ್ಥಳದಲ್ಲಿ ನನ್ನೊಂದಿಗೆ ಪ್ರಾರ್ಥಿಸುವಿರಾ? ಪರಿಶುದ್ಧ ದೇವರೇ, ನಿಮ್ಮ ವಾಕ್ಯ ನಾವು ಕೇಳಿದ್ದೇವೆ, ಅದರಲ್ಲಿ ವಿಶ್ವಾಸ ಇಟ್ಟಿದ್ದೇವೆ. ಈಗ ವಿಧೇಯತೆ ತೋರಿಸುತ್ತಿದ್ದೇವೆ. ವಿಜಯವನ್ನೇ ಹೊಂದಿಕೊಳ್ಳಲಿಕ್ಕಿದ್ದೇವೆ. ಆ ಕಡೆ ಆತ್ಮಿಕವಾಗಿ, ಆರೋಗ್ಯ ವಿಷಯದಲ್ಲಿ, ಆರ್ಥಿಕತೆ ವಿಷಯದಲ್ಲಿ, ಎಲ್ಲಾ ವಿಷಯಗಳಲ್ಲಿ ನಿಮ್ಮ ಜಯವನ್ನು, ನಿಮ್ಮ ಅದ್ಭುತವನ್ನು ಹೊಂದಿಕೊಳ್ಳಲಿಕ್ಕಿದ್ದೇವೆ, ಪಡೆದುಕೊಳ್ಳಲಿಕ್ಕಿದ್ದೇವೆ. ಸೈತಾನನು ಕಲ್ಪಿಸಿಟ್ಟಿರುವ ಪ್ರತಿ ಆಟಂಕವನ್ನು, ಅಭ್ಯಾಂತರವನ್ನು, ಅಪಾಯವನ್ನು ಯೇಸುವಿನ ನಾಮದಲ್ಲಿ ಲಯಗೊಳಿಸುತ್ತೇವೆ. ನಮ್ಮ ಸಭೆಗೆ, ನಮ್ಮ ಸ್ಥಳಗಳಿಗೆ, ನಮ್ಮ ಸಭೆಯ ಸದಸ್ಯರಿಗೆ, ಸಭಾ ಪಾಲಕರಿಗೆ ವಿರುದ್ಧವಾಗಿ ಸೈತಾನನು ಕಲ್ಪಿಸಿಟ್ಟಿರುವ ಪ್ರತಿ ಅಪಾಯವನ್ನು ಯೇಸುವಿನ ನಾಮದಲ್ಲಿ ರದ್ದುಗೊಳಿಸುತ್ತೇವೆ. ವಿಜಯವನ್ನೇ, ಅದ್ಭುತ ಕಾರ್ಯವನ್ನೇ ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡುತ್ತೇವೆ. ನಿಮ್ಮ ನಾಮವನ್ನೇ ಮಹಿಮೆಪಡಿಸಿಕೊಳ್ಳಿರಿ ಎಂದು ನಮ್ಮೆಲ್ಲರನ್ನೂ ಬಹಳವಾಗಿ ಫಲಿಸುವಂತೆ ಮಾಡಿರಿ ಎಂದು ಆಶೀರ್ವದಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.